ದಕ್ಷಿಣ ಕನ್ನಡದಲ್ಲಿ ಪ್ರತೀಕಾರದ ಸರಣಿ ಹತ್ಯೆಗಳ ಬಳಿಕ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಅರುಣ್ ಪುತ್ತಿಲ ದ್ವೇಷ ಭಾಷಣದ ಆರೋಪದ ಅಡಿ ಅವರನ್ನ ಗಡೀಪಾರು ಆದೇಶ ಮಾಡಿದ್ರೆ, ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಲ್ಲೇ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆಯಾ? ಇಂತಹ ಒಂದು ಪ್ರಶ್ನೆಗೆ ಪ್ರಮುಖ ಕಾರಣ ಚಕ್ರವರ್ತಿ ಸೂಲಿಬೆಲೆ ಅವರ 2022ರಿಂದ 25ರವರೆಗೆ ಅವರ ವಿರುದ್ಧ ದಾಖಲಾದಂತಹ ಕೇಸ್ಗಳ ಮಾಹಿತಿಯನ್ನ ಕೇಳಿ ಇದೀಗ ಡಿಜಿಪಿ ರಾಜ್ಯದ ಎಲ್ಲ ಠಾಣೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಫ್ಯಾಕ್ಸ್ ಮತ್ತು ವೈರ್ಲೆಸ್ ಸಂದೇಶವನ್ನ ಕೊಟ್ಟಿದ್ದಾರೆ ಡಿಜಿಪಿ. ಹಾಗಾದ್ರೆ ಇಂತಹ ಆದೇಶ, ಇಂತಹ ಸಂದೇಶ ಬರೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಅದು ರಾಜ್ಯ ಅಲ್ಪಸಂಖ್ಯಾತರ ಆಯೋಗ. ಈ ಆಯೋಗ ಸೂಲಿಬೆಲೆ ಅವರ ವಿರುದ್ಧ ಕೇಸ್ಗಳ ಮಾಹಿತಿಯನ್ನ ಕೇಳಿ ಡಿಜಿಪಿಗೆ ಪತ್ರವನ್ನ ಬರೆದಿದೆ. ಈ ಪತ್ರದ ಬೆನ್ನಲ್ಲೇ ಡಿಜಿಪಿ ಈಗ ಸೂಲಿಬೆಲೆ ವಿರುದ್ಧದ ಕೇಸ್ಗಳ ವಿವರ ನೀಡಿ ಅಂತ ರಾಜ್ಯದ ಎಲ್ಲ ಠಾಣೆಗಳಿಗೆ ಫ್ಯಾಕ್ಸ್ ಮತ್ತು ವೈರ್ಲೆಸ್ ಸಂದೇಶವನ್ನ ರವಾನಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾರಣ ಹಿಂದೂ ನಾಯಕರೇ ಟಾರ್ಗೆಟ್. ರಾಜ್ಯದಲ್ಲಿ ಏನಾಗ್ತಾ ಇದೆ? ಹಿಂದೂ ಮುಖಂಡರೇ ರಾಜ್ಯ ಸರ್ಕಾರದ ಟಾರ್ಗೆಟ್. ಇದು ಹಿಂದೂ ಸಂಘಟನೆಯವರು, ಮುಖಂಡರು, ನಾಯಕರುಗಳು, ಕಾರ್ಯಕರ್ತರು ಕೇಳ್ತಾ ಇರುವಂತಹ ಪ್ರಶ್ನೆ. ಸೂಲಿಬೆಲೆ ಕೇಸ್ಗಳ ಮಾಹಿತಿಯನ್ನ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಕೇಳಿದ್ದಾದ್ರೂ ಯಾಕೆ? ರಾಜ್ಯ ಅಲ್ಪಸಂಖ್ಯಾತ ಆಯೋಗದಿಂದ ಇಂತಹ ಮಾಹಿತಿ ಯಾಕೆ ಬಂತು? ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಟಾರ್ಗೆಟ್ ಆದ್ರ? ಸೂಲಿಬೆಲೆ ವಿರುದ್ಧ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ? ಸೂಲಿಬೆಲೆ ವಿರುದ್ಧ ಕೇಸ್ಗಳು ಏನ್ ದಾಖಲಾಗಿದ್ದಾವೆ ಆ ಕೇಸ್ಗಳ ಮಾಹಿತಿಯನ್ನ ಕೊಡಿ ಅಂತ ಡಿಜಿಪಿ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಸಂದೇಶವನ್ನ ರವಾನಿಸಿದ್ದಾರೆ. ಹಾಗಾದ್ರೆ ಇದರ ಹಿಂದಿನ ಉದ್ದೇಶ ಏನು? ಹಿಂದೂ ಸಂಘಟನೆಯ ವಿರುದ್ಧ ಎಫ್ಐಆರ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ? ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಹೊರಟಿದೆ? ಪೊಲೀಸ್ ಇಲಾಖೆಯ ವಿರುದ್ಧ ಹಿಂದೂಗಳು ಈಗ ಕೆರಳಿ ನಿಂತಿದ್ದಾರೆ. ಅವರ ಆಕ್ರೋಶ ಭುಗಿಲೆದ್ದಿದೆ. ಒಂದ್ ಕಡೆ ಅರುಣ್ ಪುತ್ತಿಲ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಅನ್ನುವಂತಹ ಆರೋಪ, ಅದರ ಅಡಿ ಗಡೀಪಾರ ಆದೇಶ. ಮತ್ತೊಂದ್ ಕಡೆ ಕಲ್ಲಡ್ಕ ಪ್ರಭಾಕರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದರ ಬೆನ್ನಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ? ಇಂತಹ ಪ್ರಶ್ನೆ ಈಗ ಹಿಂದೂ ಸಂಘಟನೆಗಳು ಕೇಳ್ತಾ ಇರುವಂಥದ್ದು. ಅದು ಸಂದೇಶ ಯಾವ ರೀತಿಯಾಗಿದೆ? ನೀವು ಒಂದು ಸ್ಕ್ರೀನ್ನ ಒಂದು ಭಾಗದಲ್ಲಿ ಸಂದೇಶವನ್ನ ನೋಡ್ತಾ ಇದ್ದೀರಿ. ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆ ವೈರ್ಲೆಸ್ ಆಡಿಯೋ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಈಗ ಆ ಆಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಡಿಜಿ ಹೇಳ್ತಾರೆ NR 334 GR 100 ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 2025ರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಹಾಗೂ ಮಾಹಿತಿಗಳು ಯಾವುದಾದ್ರೂ ನಿಮ್ಮಲ್ಲಿ ಇದ್ದರೆ ಈ ಕೂಡಲೇ ಆ ಮಾಹಿತಿಗಳನ್ನ ಕಳುಹಿಸಿಕೊಡಿ. ಇಲ್ಲ ಅಂತಂದ್ರೆ ಶೂನ್ಯ ಇದ್ರೆ, ಯಾವುದೇ ಕೇಸ್ ದಾಖಲಿಲ್ಲ ಅಂತಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಅಂತ ಕಳುಹಿಸಿಕೊಡಿ. ಎಫ್ಐಆರ್ ಇದ್ರೆ ಎಫ್ಐಆರ್ ಮಾಹಿತಿಯನ್ನ ಕಳುಹಿಸಿಕೊಡ್ಬೇಕು. ಈ ಕೂಡಲೇ ಕಳುಹಿಸಬೇಕು ಅಂತ ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಪ್ರಧಾನ ಕಚೇರಿಗೆ ಸಂದೇಶ ಹೋಗಿದೆ. ಎಲ್ಲ ಠಾಣೆಯಲ್ಲೂ ಕೂಡ ಇಂತಹ ಸಂದೇಶ ರವಾನಾಗಿದೆ. ಅರುಣ್ ಪುತ್ತಿಲ ಗಡೀಪಾರಿಗೆ ಸಿದ್ಧತೆಗಳಾಗ್ತಾ ಇದೆ. ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಕಲಬುರಗಿಗೆ ಗಡೀಪಾರು ಮಾಡುವ ಬಗ್ಗೆ ನೋಟಿಸ್. ಕಲಬುರಗಿ ಜಿಲ್ಲೆಯ ಶಹವಾದ್ ಠಾಣೆ ವ್ಯಾಪ್ತಿಗೆ ಗಡೀಪಾರು. ಪುತ್ತೂರಿನ ಸಹಾಯಕ ಆಯುಕ್ತರಿಂದ ನೋಟಿಸ್ ಜಾರಿಯಾಗಿದೆ. ಹಿಂದೂ ಸಂಘಟನೆಯ ಮುಖಂಡರುಗಳು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಏನ್ ಕ್ರಮಗಳಾಗಿದೆ, ಏನ್ ನೋಟಿಸ್ಗಳು ಜಾರಿಯಾಗಿದೆ, ಇದೆಲ್ಲವೂ ಕೂಡ ಹಿಂದೂ ಸಂಘಟನೆಯ ನಾಯಕರುಗಳನ್ನೇ ಗುರಿಯಾಗಿಸಿಕೊಂಡು ಜಾರಿಯಾದಂತಹ ಕ್ರಮಗಳು, ನೋಟಿಸ್. ಹಾಗಾದ್ರೆ ಹಿಂದೂ ನಾಯಕರೇ ಯಾಕೆ, ಅವರನ್ನೇ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.